ಸಂಕ್ರಾಂತಿಯ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ನಡೆಯುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಫೆಬ್ರವರಿಯ ಒಳಗಾಗಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಏನಾದರೂ ಆಗುತ್ತಾ ಅನ್ನೋ ಅನುಮಾನ ನಮಗೂ ಕೂಡ ಕಾಡ್ತಾ ಇದೆ. ಯಾಕಂದರೆ ಪಟ್ಟಕ್ಕೆ ಏರೋದಕ್ಕೆ ಅಹಿಂದ ವರ್ಸಸ್ ಒಕ್ಕಲಿಗ ನಾಯಕರ ನಡುವೆ ಈಗ ಬಿಗ್ ಫೈಟ್ ಕೂಡ ಆರಂಭ ಆಗಿದೆ. ಇದು ಎಲ್ರಿಗೂ ಗೊತ್ತಿಲ್ಲದೇನಲ್ಲ. ಇದೇ ಕಾರಣಕ್ಕಾಗಿ ಒಂದೆಡೆ ಅಹಿಂದ ನಾಯಕರು ಚರ್ಚೆ ಮಾಡ್ತಾ ಇದ್ದರೆ ಮತ್ತೊಂದೆಡೆ ಒಕ್ಕಲಿಗ ನಾಯಕರ ನಡುವೆಯೂ ಕೂಡ ತೀವ್ರವಾಗಿ ಈಗ ಫೈಟ್ ಶುರುವಾಗಿದೆ. ಅಹಿಂದ ಸಮುದಾಯ ಕೋಟಾದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ಪಟ್ಟ ಕೊಡಿಸೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಅಹಿಂದ ನಾಯಕರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ತಮ್ಮ ಸಹೋದರ ಡಿ.ಕೆ. ಸುರೇಶ್ಗೆ ಅಧ್ಯಕ್ಷ ಸ್ಥಾನ ಕೊಡಿಸೋದಕ್ಕೆ ಅಂತ ಡಿ.ಕೆ. ಶಿವಕುಮಾರ್ ಅವರು ತೀವ್ರವಾಗಿ ಕಸರತ್ತು ನಡೆಸ್ತಾ ಇದ್ದಾರೆ. ಜನವರಿ 14ರಂದು ದೆಹಲಿಗೆ ಸಿಎಂ ಹಾಗೂ ಡಿ.ಸಿ.ಎಂ ಸಚಿವರು ತೆರಳಲಿದ್ದಾರೆ. ಹೀಗಾಗಿ ಈ ವೇಳೆ ಹೈಕಮಾಂಡ್ ಜೊತೆಯಲ್ಲೂ ಕೂಡ ಅಂತಿಮ ಹಂತದ ಮಾತುಕತೆ ಆಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡಿ ಯಾರು ಸೂಕ್ತ ಅನ್ನುವಂತಹ ಒಂದು ವಿಚಾರಕ್ಕೆ ಬಂದು ಅದಾದ ನಂತರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಡಿ.ಕೆ. ಸುರೇಶ್ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ನಾನು ಕೆಳಗಿಳಿಯೋದಕ್ಕೆ ತಯಾರಿದ್ದೀನಿ ಅನ್ನುವಂತಹ ಮಾತನ್ನು ಅವರು ಕೂಡ ಹೇಳಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಸಚಿವ ಸ್ಥಾನ ಅದೇ ರೀತಿಯಾಗಿ ಯಾವುದೇ ಒಂದು ಹುದ್ದೆಗಳನ್ನು ಹೊಂದಿರದಂತಹ ವ್ಯಕ್ತಿಗೆ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೂಕ್ತ ವ್ಯಕ್ತಿಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಕೊಡೋದಕ್ಕೆ ಅಂತ ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿದೆ ಅಂತ. ಹೀಗಾಗಿ 14ನೇ ತಾರೀಕಿಗೆ ಸಚಿವರು ಅದೇ ರೀತಿಯಾಗಿ ಸಿಎಂ ಡಿ.ಸಿ.ಎಂ ಎಲ್ಲರೂ ಕೂಡ ದೆಹಲಿಗೆ ತೆರಳುತ್ತಾರೆ. ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಚರ್ಚೆ ಆದ ಬಳಿಕ ನಿರ್ಧಾರ ಆಗುತ್ತೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ? ಸತೀಶ್ ಜಾರಕಿಹೊಳಿ ಅವರು ಏನಾದರೂ ಕೆಪಿಸಿಸಿ ಅಧ್ಯಕ್ಷರಾಗಿದ್ದೇ ಆದರೆ 3 ವರ್ಷ ಅಧಿಕಾರ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಲೆಕ್ಕಾಚಾರ ಇಟ್ಟಿದ್ದಾರಂತೆ. ಯಾಕಂದರೆ ಈಗಾಗಲೇ ಅಧಿಕಾರ ಹಂಚಿಕೆ ಬಗ್ಗೆ ಮಾತುಕತೆ ಕೂಡ ಆಗಿದೆ. ಹೀಗಾಗಿ 3 ವರ್ಷದವರೆಗೆ ಅಧಿಕಾರ ನಡೆಸೋದಕ್ಕೆ ಅಂತ ಸಿಎಂ ಅವರು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಶಾಸಕರ ಬಲದ ಜೊತೆಗೆ ಪಕ್ಷದ ಬಲ ಕೂಡ ಆಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಗತ್ತೆ. ಈ ಒಂದು ಲೆಕ್ಕಾಚಾರದಲ್ಲಿ ಸಿಎಂ ಅವರಿದ್ದಾರೆ. ಹೀಗಾಗಿ ಸತೀಶ್ ಜಾರಕಿಹೊಳಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ತಂತ್ರಗಾರಿಕೆ ಹೂಡಿದ್ದಾರೆ. ಅಹಿಂದ ಸಮುದಾಯ ಈಗ ಹೊಸ ನಾಯಕನನ್ನು ಎದುರು ಕೂಡ ನೋಡ್ತಾ ಇದೆ. ಯಾಕಂದರೆ ಈವರೆಗೆ ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು ಅಂತ ಗುರುತಿಸ್ಕೊಂಡಿದ್ರು, ತುಂಬ ಹೆಸರು ಕೂಡ ಮಾಡಿದ್ರು ಅಹಿಂದ ನಾಯಕರಾಗಿ. ಈಗ ಹೊಸ ನಾಯಕತ್ವಕ್ಕೆ ಅಹಿಂದ ಸಮುದಾಯ ಕೂಡ ನೋಡ್ತಾ ಇದೆ. ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಆಪ್ಷನ್ ಆಗಿ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ನೋಡಿದಾಗ ಪ್ರಬಲ ನಾಯಕರಾಗಿ ಕೂಡ ಕಂಡು ಬರ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಮಣೆ ಹಾಕೋದಕ್ಕೆ ಇದೀಗ ಕಾಂಗ್ರೆಸ್ ಕೂಡ ನಿರ್ಧಾರ ಮಾಡ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದರೆ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರಿಗೆ ಏನಾದರೂ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನು ಕೊಟ್ಟಿದ್ದೇ ಆದರೆ ಅಹಿಂದ ಮತಗಳು ಕೂಡ ಬಲಗೊಳ್ಳುತ್ತೆ. ಅಹಿಂದ ಮತಗಳು ಕಾಂಗ್ರೆಸ್ನ ಕಡೆಗೆ ವಾಲತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ಗೆ ಇದೆ. ಮುಂದೆ ಬರುವಂತಹ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಇದು ಕಾಂಗ್ರೆಸ್ಗೆ ಪಾಸಿಟಿವ್ ಆಗಿ ಪರಿಣಮಿಸುತ್ತೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಹಿಂದ ಸಮುದಾಯಗಳ ಮತಗಳನ್ನು ಸೆಳೆದುಕೊಳ್ಳಬಹುದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಬರುತ್ತೆ ಅನ್ನುವಂತಹ ಮಾತುಗಳಿದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಮಣೆ ಹಾಕುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಹೈಕಮಾಂಡ್ ನಾಯಕರು ಭಾರಿ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಯಾರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಸೂಕ್ತ ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಾಕಷ್ಟು ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಅವರ ಲೆಕ್ಕಾಚಾರಗಳೇನಿದ್ದಾವೆ ಅಂತ ನೋಡಿದಾಗ ಅವರ ಅವಧಿಯಲ್ಲಿ 136 ಸ್ಥಾನಗಳನ್ನು ಗೆದ್ದಿದೆ ಕಾಂಗ್ರೆಸ್ ಪಕ್ಷ. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗಲೇ 136 ಸ್ಥಾನಗಳನ್ನು ಗೆದ್ದಿದೆ, ಅಧಿಕಾರಕ್ಕೂ ಕೂಡ ಬಂತು. ಇದೇ ಕಾರಣಕ್ಕಾಗಿ ನನಗೆ ಸಾಥ್ ಕೊಟ್ಟಿದ್ದು ಹಗಲಿರುಳು ದುಡಿದಿದ್ದು ಕೂಡ ಸಹೋದರ. ಹೀಗಾಗಿ ಕಷ್ಟ ಕಾಲದಲ್ಲಿ ಎದೆಗುಂದದೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ. ಡಿ.ಕೆ. ಸುರೇಶ್ ಸಂಘಟನಾ ಚತುರ ಕೂಡ ಆಗಿದ್ದಾರೆ. ಪಕ್ಷಕ್ಕೆ ಇದರಿಂದ ತುಂಬ ಬಲ ಸಿಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸೋದಕ್ಕಾಗತ್ತೆ. ಹೀಗಾಗಿ ಡಿ.ಕೆ. ಸುರೇಶ್ಗೆ ಅವಕಾಶ ಮಾಡಿಕೊಡಿ ಅಂತ ಹೈಕಮಾಂಡ್ ನಾಯಕರ ಮನವೊಲಿಸೋದಕ್ಕೆ ಅಂತ ಡಿ.ಕೆ. ಸುರೇಶ್ ಅವರು ಮುಂದಾಗುವಂತಹ ಸಾಧ್ಯತೆ ಇದೆ. ಒಕ್ಕಲಿಗ ಸಮುದಾಯದ ಕೋಟಾದಲ್ಲಿ ಸಹೋದರನಿಗೆ ಕೊಡಿ ಅಧ್ಯಕ್ಷ ಸ್ಥಾನವನ್ನು, ಪಕ್ಷವನ್ನು ಮತ್ತಷ್ಟು ಬಲಗೊಳಿಸ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ನಾಯಕರ ಎದುರು ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಇನ್ನು ಪಕ್ಷದ ವೇದಿಕೆಯಲ್ಲಿ ಸಿಎಂಗೆ ಸಮಾನವಾದಂತಹ ಒಂದು ಹುದ್ದೆ ಅಂತಂದರೆ ಅದು ಅಧ್ಯಕ್ಷ ಸ್ಥಾನ. ಇದೇ ಕಾರಣಕ್ಕಾಗಿ ಈ ಹುದ್ದೆ ಸಹೋದರನಿಗೆ ಕೊಡಿಸೋದಕ್ಕೆ ಅಂತ ಡಿ.ಕೆ. ಶಿವಕುಮಾರ್ ತಮ್ಮ ಹೈಕಮಾಂಡ್ ನಾಯಕರಲ್ಲಿ ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಈ ಮೂಲಕವಾಗಿ ಸಿಎಂ ಹುದ್ದೆಗೆ ಏರೋದಕ್ಕೆ ಅಂತ ಡಿ.ಕೆ. ಶಿವಕುಮಾರ್ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಬಾರ್ದು ಮುಂದಿನ ದಿನಗಳಲ್ಲಿ. ಈ ಕಾರಣಕ್ಕಾಗಿ
ಮುಂದಿನ ದಿನಗಳಲ್ಲಿ CM ಸ್ಥಾನವನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಅಂತ DK ಶಿವಕುಮಾರ್ ಅವರು ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಆದರೆ ಇಲ್ಲಿ CM ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆ, ಮತ್ತೊಂದೆಡೆ DK ಶಿವಕುಮಾರ್ ಅವರ ತಂತ್ರಗಾರಿಕೆ, ಇನ್ನು ಹೈಕಮಾಂಡ್ ನಾಯಕರ ಒಂದು ಲೆಕ್ಕಾಚಾರಗಳೇನಿದೆ ಅದೆಲ್ಲದರ ಮೇಲೆ ಯಾರು KPCC ಅಧ್ಯಕ್ಷರು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಮುಂದಿನ ತಿಂಗಳಿಗೆ ಈ ಒಂದು ನಿರ್ಧಾರ ಹೊರಬೀಳುವಂತಹ ಸಾಧ್ಯತೆ ಇದೆ. ಅಲ್ಲಿವರೆಗೆ ನಾವು ಕಾದು ನೋಡಬೇಕಾಗತ್ತೆ.